ಇವತ್ ಮಮ್ಮೀಸ್ ಡೇ ಔಟ್. ಮನೆ ಕ್ಲೀನಿಂಗ್ ಆಗೋಗಿದೆ, ಅಡುಗೆನೂ ಆಗೋಗಿದೆ. ಈಗ ನಾನ್ ಮಾಲ್ಗೆ ಹೋಗ್ತೀನಿ, ಇಡೀ ದಿನ ಸ್ಪಾನಲ್ಲಿ ಕಳೀತೀನಿ, ಶಾಪಿಂಗು ಮಾಡ್ತೀನಿ. ಒಂದು ದಿನದ ರಜೆನ ತಾಯಿಗೋಸ್ಕರ ಇಟ್ಟಿದ್ದಾರೆ ಅಲ್ವಾ? ನನಗ್ ಗೊತ್ತು, ನೀನ್ ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ. ನಡಿ, ಈಗ ನೀನ್ ಹೋಗಿ ನಿನ್ ಸೀಟಲ್ಲಿ ಕೂತ್ಕೊಂಡ್ಬಿಡು. ಓಹೋ, ಈ ಟೈಮಲ್ಲಿ ಯಾರು ಬಂದ್ರು? ನೀವಾ? ಸ್ಕೂಲಿಂದ ಇಷ್ಟ ಬೇಗ? ಯಾಕೆ, ಏನಾಯ್ತು? ರಿಲ್ಯಾಕ್ಸ್, ಏನೂ ಆಗಿಲ್ಲ. ನಮ್ಗೆ ಹಾಫ್ ಡೇ ಇತ್ತು ಅಷ್ಟೇ. ಹಾಫ್ ಡೇ ಅಂದ್ರೆ ಎಕ್ಸ್ಟ್ರಾ ಟಿವಿ ಟೈಮ್. ತುಂಬಾ ಬಿಸಿಲಿದೆ ಅಮ್ಮ, ಬೇಗ ತಿನ್ನೋದಕ್ಕೆ ಏನಾದ್ರೂ ಕೊಡು. +1. ಹಾಗೆ ಸ್ವಲ್ಪ ತಣ್ಣಗೆ ಏನಾದ್ರೂ ಮಾಡ್ಕೊಡ್ತೀರಾ? ತುಂಬಾ ಬಿಸಿಲು ಇದೆಯಲ್ಲ. ಹಾ, ಹಾಗೆ ಕೇಳಿಸ್ಕೊಳ್ಳಿ, ಐಸ್ ಕ್ರೀಮ್ ಕೂಡ ಬೇಕು. ಇಲ್ಲ ಇಲ್ಲ ಇಲ್ಲ, ಏನು ಸಿಗಲ್ಲ. ಇವತ್ತು ಎಲ್ಲ ಕೆಲಸ ನೀವೇ ಮಾಡ್ಬೇಕು. ಅಮ್ಮ, ನೀವ್ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಇವತ್ ನನ್ಗೆ ಹಾಲಿಡೇ. ನಾನ್ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ. ಈಗ ನಾನು ಸ್ಪಾಗ್ ಹೋಗ್ಬೇಕು, ಮಾಲ್ ಅಲ್ಲಿ ಶಾಪಿಂಗ್ ಮಾಡ್ಬೇಕು. ಅರೆ ವಾ, ಹಾಗಾದ್ರೆ ನಾವು ಬರ್ತೀವಿ. ನಾನು ಫಟಾಫಟ್ ಅಂತ ರೆಡಿ ಆಗ್ತೀನಿ. ಮಜಾ ಬರುತ್ತೆ. ಅಲ್ಲೇ ಊಟನೂ ಮಾಡೋಣ, ಗೇಮ್ಸ್ ಆಡೋಣ. ಇಲ್ಲ, ಇವತ್ತು ನನಗ್ ಹಾಲಿಡೇ, ನಿಮ್ಗಲ್ಲ. ನೀವ್ ಇಲ್ಲೇ ಕೂತ್ಕೊಂಡು ಹೋಮ್ ವರ್ಕ್ ಮಾಡಿ. ಆದ್ರೆ ಅಮ್ಮ, ಆದ್ರೆ ಗೀದ್ರೆ ಏನೂ ಇಲ್ಲ. ಮನೇನೇನಾದ್ರೂ ಗಲೀಜ್ ಮಾಡ್ಕೊಂಡ್ರೆ ಅಷ್ಟೇ ನೋಡಿ. ನಾನು ಹೋಗ್ತಿದ್ದೀನಿ. ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಇವತ್ತು ಮದರ್ ಇಂಡಿಯಾಗೆ ಏನಾಗಿದೆ? ಬಿಡು, ನಮ್ಗೇನು ಟೆನ್ಷನ್ ಇಲ್ವಲ್ಲ. ಇವತ್ತು ಈ ಮನೆ ಪೂರ್ತಿ ನಮ್ದೇ, ಏನಾದ್ರೂ ಮಾಡಬಹುದು. ಹಾಗಾದ್ರೆ ನಾವಿಬ್ರು ಮಮ್ಮಿ ರೂಮಲ್ಲಿ ಕೂತ್ಕೊಂಡು ಗೇಮ್ಸ್ ಆಡೋಣ. ನಾನು ಮೋನೋಪೊಲಿ ತಗೊಂಡ್ ಬರ್ತೀನಿ. ಅಮ್ಮ, ಸ್ಕೂಲ್ ಪ್ರಾಜೆಕ್ಟ್ ಮಾಡ್ಬೇಕಾಗಿತ್ತು, ಆದ್ರೆ ನೀವಿನ್ನೂ ಅದನ್ನ ಶುರು ಕೂಡ ಮಾಡಿಲ್ಲ. ನಿನ್ ಪ್ರಾಜೆಕ್ಟ್ ನ ನಾನ್ ಯಾಕೆ ಮಾಡ್ಲಿ? ಅಮ್ಮ, ನಮ್ಗೆ ತಿಂಡಿ ಬೇಕು. ತುಂಬಾ ಹೊಟ್ಟೆ ಹಸಿತಿದೆ. ನೀವಿನ್ನೂ ಏನು ಮಾಡೇ ಇಲ್ವಲ್ಲ. ಏ ಬಂಟಿ, ನೀನ್ ಸ್ವಲ್ಪ ಹೊತ್ತಿರ್ಬೇಕಾಗತ್ತೆ. ಮೊದ್ಲು ಅಮ್ಮ ನನ್ ಸ್ಕೂಲ್ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ತಾರೆ, ಅದು ತುಂಬಾ ಇಂಪಾರ್ಟೆಂಟ್. ಸೈನ್ಸ್ ಕೂಡ ಹೇಳುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಗಿಂತ ಬೇರೆ ಏನು ಇಂಪಾರ್ಟೆಂಟ್ ಇಲ್ಲ ಅಂತ. ಮೊದಲು ನನಗೆ ತಿಂಡಿ ಸಿಗುತ್ತೆ. ನೀನ್ ಮರ್ತು ಹೋದ ನಾನು ಅಣ್ಣ ಅಂತ. ಸೊ ಮೊದಲನೇ ನಂಬರ್ ನಂದು. ವಯಸ್ಸಲ್ಲಿ ಚಿಕ್ಕೋನು, ಹಸುವಲ್ಲ, ಹಸುವು ದೊಡ್ಡದು. ಅದಕ್ಕೆ ಮೊದಲು ನೀವಿಬ್ರು ನಿಲ್ಲಿಸ್ತೀರಾ? ನೀವಿಬ್ರು ಬರೀ ನಿಮ್ ಬಗ್ಗೆನೇ ಯೋಚಿಸ್ತೀರಾ, ನನ್ ಬಗ್ಗೆನೂ ಯೋಚಿಸ್ತೀರಾ ಸ್ವಲ್ಪ? ನೀವು ನನ್ನ ಮಷೀನ್ ಅಂತ ತಿಳ್ಕೊಂಡಿದ್ದೀರಾ? ನಿಮ್ ಕೆಲ್ಸನ ನೀವೇ ಮಾಡ್ಕೊಳಕ್ಕಾಗಲ್ವಾ? ಅಮ್ಮ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಜಸ್ಟ್ ಒಂದ್ ಪ್ರಾಜೆಕ್ಟ್ ಮಾಡ್ಕೊಡಿ ಅಂತ ತಾನೇ ಕೇಳಿದ್ದು. ಇದ್ರಲ್ಲಿ ಅಂತ ದೊಡ್ಡ ವಿಷಯ ಏನಿದೆ? ನಾನ್ ಬರೀ ಸ್ವಲ್ಪ ತಿಂಡಿ ಕೇಳಿದಷ್ಟೇ. ಇದ್ಯಾ ದೊಡ್ಡ ವಿಷಯ? ಹೌದಾ, ನಿಮ್ಮಿಬ್ಬರಿಗೂ ಎಲ್ಲ ಕೆಲ್ಸ ಚಿಕ್ಕದು ಅನ್ಸುತ್ತಾ? ನೀವಿಬ್ರೇ ಮಾಡ್ಕೋಬಹುದಲ್ಲ ಕೆಲ್ಸನ? ಇವತ್ ನನ್ಗೆ ರಜಾ. ಇವತ್ತಮ್ಮ ಹಾಲಿಡೇ ಇದ್ದಾರೆ. ಹಾ ಸರಿ, ಹಾಗಾದ್ರೆ ನಾನ್ ನನ್ ಕೆಲ್ಸನ ನಾನೇ ಮಾಡ್ಕೋತೀನಿ. ನಾನು ನನ್ನ ಎಲ್ಲ ಕೆಲ್ಸನೂ ಮಾಡ್ಕೋತೀನಿ. ಇದ್ಯಾ ದೊಡ್ಡ ವಿಷಯ? ಈ ಆರ್ಟ್ ಪ್ರಾಜೆಕ್ಟ್ ಮಾಡ್ತಾ ಮಾಡ್ತಾ ನನಗೆ 2 ಅವರ್ ಆಯ್ತು. ಒಂದ್ ವೇಳೆ ಅಮ್ಮ ಮಾಡಿದಿದ್ರೆ ಇದು ಸೂಪರ್ ಓವರ್ ತರ 2 ನಿಮಿಷದಲ್ಲಿ ಆಗೋಗ್ತಿತ್ತು. ಪರವಾಗಿಲ್ಲ, ಅಮ್ಮನ ಹೆಲ್ಪ್ ಇಲ್ದೇನೆ ನಾನು ಇದನ್ನ ಮುಗಿಸ್ಕೊಂಡಲ್ಲ. ಅಮ್ಮ ಯಾವಾಗ್ಲೂ ಇದನ್ನ ಒಣಗಿಸೋದಕ್ಕೆ ಬಿಸಿಲಲ್ಲಿ ಇಡ್ತಾರೆ, ನಾನು ಇದನ್ನ ವಿಂಡೋಲಿ ಇಟ್ಬಿಡ್ತೀನಿ. ನಾನ್ ಯಾಕೆ ಅವನ್ನ ತಡಿಲಿ? ಅವ್ರಿಬ್ಬರಿಗೂ ಅನ್ಸುತ್ತಲ್ವಾ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ ಅಂತ. ಸರಿ, ಬಂಟಿ, ಏನ್ ಮಾಡ್ದೆ ನೀನು? ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ಈ ಪ್ರಾಜೆಕ್ಟ್ ನ ನಾನು. 2 ಅವರ್ ಕಷ್ಟಪಟ್ಟಿದ್ದನ್ನ 2 ಸೆಕೆಂಡ್ ಅಲ್ಲಿ ಹಾಳು ಮಾಡ್ಬಿಟ್ಟೆ. 2 ಸೆಕೆಂಡ್ ಅಲ್ಲ, 1 ಸೆಕೆಂಡ್ ಅಲ್ಲಿ. ರಿಲ್ಯಾಕ್ಸ್, ಹೊರಟೋಗಿರೋದನ್ನ ಜೋಡಿಸೋಣ. ಸೂಪರ್ ಗ್ಲೂ ತಗೋ, 1 ಸೆಕೆಂಡ್ ಅಲ್ಲಿ ಫಿಕ್ಸ್ ಆಗೋಗುತ್ತೆ. ಹಾ ಸರಿ, ನಾನ್ ನನ್ನ ಕೆಲಸನ ಮಾಡ್ಕೋತೀನಿ. ಈ ಗ್ಲೂ ಸಿಕ್ಕಿದ್ದು ಒಳ್ಳೇದಾಯ್ತು. ಹೊಸ ಪ್ರಾಜೆಕ್ಟ್ ನ ಮತ್ತೆ ಮಾಡೋಷ್ಟು ಧೈರ್ಯ ನನ್ನಲ್ಲಿಲ್ಲ. 5 ಸೆಕೆಂಡ್ ಆಗೋಯ್ತು. ವಾಸ್ ಅಂಟ್ಕೊಂಡಿರುತ್ತೆ. ವಾಸ್ ಜೊತೆಗೆ ನನ್ನ ಬೆರಳುಗಳು ಅಂಟ್ಕೊಂಡಿವೆ. ಬಂಟಿ, ನಿನ್ನ ಐಡಿಯಾ ಹೊಡಿತು ನನ್ನ ತಲೆಯಲ್ಲಿರೋ ಗಂಟೆ. ಇವಾಗ ನಾನು ಕ್ರಿಕೆಟ್ ಆಡೋದು ಹೇಗೆ, ಊಟ ಮಾಡೋದು ಹೇಗೆ?
ನನ್ ಬೆರಳು ನನ್ ಮೈಂಡ್ ಎರಡು ಫ್ರೀ ಆಗೋಯ್ತು ಸದ್ಯ. ಅಮ್ಮ ಇದ್ದಿದ್ರೆ ಈ ಸೂಪರ್ ಓವರ್ ಮತ್ತೆ ಸೂಪರ್ ಗ್ಲೂ ಕೆಲ್ಸನೇ ನಡೀತಿರ್ಲಿಲ್ಲ. ಅಮ್ಮ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೆ ಏನಾಯ್ತು? ನಾನ್ ಹಸ್ಕೊಂಡಂತೂ ಇರಲ್ಲ. ಸುಮ್ನೆ